ಬನ್ನಿ ಇವತ್ತು ದೃಷ್ಟಿ ಬಟ್ಟು ಸೋಮವಾರದ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡಿಕೊಂಡು ಬರೋಣ. ಇವಾಗ ಇಂಪನ ಮದುವೆಗೆ ಬಂದು ರೆಡಿ ಆಗ್ತಾ ಇದ್ದಾಳೆ. ದೇವಸ್ಥಾನದಲ್ಲಿ ದೃಷ್ಟಿ ಎಷ್ಟೇ ಅವಳಿಗೆ ತಿಳುವಳಿಕೆ ಹೇಳಿದ್ರು ವಾರ್ನ್ ಮಾಡಿದ್ರು ಕೂಡ ಪಾಪ ಇಂಪನ ಅದನ್ನು ಅರ್ಥ ಮಾಡಿಕೊಂಡು ತಿಲಕ್ನ ಕರ್ಕೊಂಡು ಹೋಗ್ಬೇಕು ಅಂತ ಇರ್ತಾಳೆ. ಆದರೆ ಅದನ್ನು ಶರಾವತಿ ಹಾಳು ಮಾಡಿರೋದ್ರಿಂದ ಮತ್ತೆ ಇಂಪನ ರಿಟರ್ನ್ ಮನೆಗೆ ಬಂದಿದ್ದಾಳೆ. ಇವಾಗ ಮದುವೆಗೂ ಕೂಡ ರೆಡಿ ಆಗ್ತಾ ಇದ್ದಾಳೆ. ಇವಾಗ ದೃಷ್ಟಿನೂ ಕೂಡ ರೆಡಿ ಆಗಿಬಿಟ್ಟು ಇಂಪನ ರೂಮ್ಗೆ ಬರ್ತಾಳೆ. ಇಂಪನ ದೃಷ್ಟಿ ನೋಡಿದ ತಕ್ಷಣ ಫುಲ್ ಶಾಕ್ ಆಗಿಬಿಡ್ತಾಳೆ. ಅಯ್ಯೋ ದೃಷ್ಟಿ ಬಂದ್ಲು, ಇವಾಗ ದೃಷ್ಟಿಗೆ ನಾನು ಏನು ಹೇಳಿ? ಈ ಕಡೆ ಶರಾವತಿ ಅವರು ಸಾಯಿಸ್ತಾರೆ, ಆ ಕಡೆ ದತ್ತ, ಈ ಕಡೆ ತಿಲಕ್ಕು, ಈ ಕಡೆ ದೃಷ್ಟಿಯವರು, ನಾನು ಯಾರ ಕಡೆ ಅಂತ ಸತ್ತೋಗ್ಲಿ? ನಾನು ಇವಾಗ ದೃಷ್ಟಿಯವ್ರು ಕೇಳಿದರೆ ಏನು ಹೇಳಲಿ? ಅಯ್ಯೋ ದೇವ್ರೆ ಹೇಗಾದರೂ ಮಾಡಿ ಕಾಪಾಡು ಅಂತ ಇಂಪನ ಮನಸ್ಸಲ್ಲೇ ಅಂದ್ಕೊಳ್ತಾ ಇರ್ತಾಳೆ. ಆದರೆ ದೃಷ್ಟಿನೂ ಕೂಡ ಹೇಗಾದರೂ ಮಾಡಿ ನನ್ನನ್ನು ಸ್ನೇಹಿತೆ ಅಂತ ಅವ್ರು ಹೇಳಿದ ಮೇಲೆ ನಾನು ಅವ್ರಿಗೆ ಒಳ್ಳೇದು ಮಾಡಲೇಬೇಕು ಅಂತ ಇಂಪನ ಬಗ್ಗೆನೇ ಯೋಚನೆ ಮಾಡಿಕೊಂಡು ಇಂಪನ ರೂಮ್ ಕಡೆ ಬರ್ತಾ ಇರ್ತಾಳೆ. ಆದರೆ ಶರಾವತಿಗೆ ಇದು ಗೊತ್ತಿರೋಲ್ಲ. ಅವಳು ಕೆಳಗಡೆನೆ ರೆಡಿ ಆಗಿಬಿಟ್ಟು ಮನೆಯವ್ರ ಹತ್ರ ನಿಂತಿರ್ತಾಳೆ. ಈ ಕಡೆ ದೃಷ್ಟಿನೂ ಕೂಡ ಮಾತಾಡ್ಕೊಳ್ತಾ ಇಂಪನ ರೂಮ್ಗೆ ಬರ್ತಾಳೆ. ಅದನ್ನ ನೋಡ್ಬಿಟ್ಟು ಇಂಪನ ಫುಲ್ ಶಾಕ್ ಆಗ್ಬಿಡ್ತಾಳೆ. ಅಯ್ಯೋ ದೃಷ್ಟಿ ಬರ್ತಾ ಇದ್ದಾಳೆ, ನಾನು ಏನು ಮಾಡಲಿ ಅಂತ ಯೋಚನೆ ಮಾಡ್ತಾ ಇರಬೇಕಾದ್ರೆ ಇಂಪನ ಮೇಡಮ್ ಅವರೇ, ನಾನು ನಿಮ್ಮ ಹತ್ರ ಮಾತಾಡಬೇಕು ಅಂತ ಕೋಪದಲ್ಲೇ ಕೇಳ್ತಾಳೆ. ಹೇಳಿ ದೃಷ್ಟಿ ಅವರೇ ಅಂತ ಆ ಕಡೆ ಭಯ ಪಡ್ತಿರ್ತಾಳೆ ಇಂಪನ. ನಾನು ಹೇಳಿದ ವಿಚಾರ ಏನು ಮಾಡಿದ್ರಿ? ನೀವು ಈ ಥರ ಮಾಡೋದು ನನಗೆ ಸ್ವಲ್ಪನೂ ಸರಿ ಅನ್ನಿಸ್ತಾ ಇಲ್ಲ. ನಿಜ ಹೇಳೋಕೆ ಯಾಕೆ ಹಿಂದೆ ಮುಂದೆ ನೋಡ್ತಾ ಇದ್ದೀರಾ ಅಂತ ದೃಷ್ಟಿ ಕೇಳಿದಾಗ, ಅದು ನಾನು ನಿಮ್ಮ ಹತ್ರ ಒಂದು ವಿಚಾರ ಮಾತಾಡಬೇಕು, ಇದನ್ನು ಕೇಳಿ ನಿಮಗೆ ಶಾಕ್ ಕೂಡ ಆಗ್ಬೋದು, ಆದರೆ ಇದು ನಿಜ ದೃಷ್ಟಿಯವರೇ, ನಾನು ಇವಾಗ ಹೇಳೋ ವಿಚಾರ ಅಂತ ಹೇಳಿದ ತಕ್ಷಣ ಹೌದಾ ಏನದು ಅಂತ ದೃಷ್ಟಿ ಕೇಳ್ತಾಳೆ. ನೋಡಿ, ನಾನು ಈ ಮನೆಗೆ ಬರುವಾಗ ನಮ್ಮ ಅಪ್ಪ ಅಮ್ಮನ ಒತ್ತಾಯಕ್ಕೆ ನಾನು ದತ್ತನ ಮದುವೆ ಆಗೋಕ್ಕೆ ಒಪ್ಕೊಂಡಿರ್ಬೋದು. ಆದರೆ ಒಂದು ಸತಿ ನಾನು ದತ್ತನ ಮನೆಗೆ ಬಂದು ದತ್ತನ ನೋಡ್ತಾ ನೋಡ್ತಾ ನಾನು ಕರ್ಗೋಗ್ಬಿಟ್ಟಿದ್ದೀನಿ. ಇವಾಗ ಅವ್ರ ಮೇಲಿರೋದು ನಂದು ನಿಜವಾದ ಪ್ರೀತಿ ಅಂತ ಈ ಕಡೆ ಇಂಪನ ಹೇಳಿದ ತಕ್ಷಣ ಸಾಕು ಇದೆಲ್ಲ ಸುಳ್ಳು ಅಂತ ಜೋರಾಗಿ ದೃಷ್ಟಿ ಕಿರ್ಚ್ಬಿಡ್ತಾಳೆ. ಅದನ್ನು ನೋಡಿ ಇಂಪನ ಶಾಕ್ ಆಗಿಬಿಡುತ್ತೆ. ನೀವು ಹೇಳ್ತಾ ಇರೋದೆಲ್ಲನೂ ಸುಳ್ಳು, ಈ ಥರ ಮೋಸ ಆಗ್ತಾ ಇರೋದನ್ನ ನಾನು ನೋಡಿಕೊಂಡು ಯಾವುದೇ ಕಾರಣಕ್ಕೂ ಸುಮ್ಮನೆ ಇರಲ್ಲ. ಸಾಹುಕಾರ ಹತ್ರ ಹೋಗಿ ನೀವು ನಿಜ ಹೇಳಲೇಬೇಕು. ನಿಮ್ಮದು ತಿಲಕ್ ಅವರ ಪ್ರೀತಿ ವಿಚಾರ ನೀವು ಎಷ್ಟೊತ್ತಿದ್ರೂ ದತ್ತ ಅವ್ರ ಹತ್ರ ಮಾತಾಡಬೇಕು. ನಾನು ಈ ಮದುವೆನ ಯಾವುದೇ ಕಾರಣಕ್ಕೂ ಮುಂದುವರ್ಸೋಕೆ ಬಿಡೋಲ್ಲ. ನೋಡಿ, ಮದುವೆ ಶಾಸ್ತ್ರಗಳು ಸ್ಟಾರ್ಟ್ ಆಗೋಕ್ಕೂ ಮೊದಲೇ ನೀವು ಹೋಗಿ ಸಾಹುಕಾರ ಹತ್ರ ಎಲ್ಲನೂ ಕೂಡ ಹೇಳಬೇಕು. ಇಲ್ಲ ಅಂದರೆ ನಾನೇ ಹೋಗಿ ಸಾಹುಕಾರ ಹತ್ರ ನಿಮ್ಮ ತಿಲಕ್ ಅವರ ಪ್ರೀತಿ ವಿಚಾರ ಹೇಳ್ತೀನಿ. ನಾನೇನಾದರೂ ಹೋಗಿ ಹೇಳಿದರೆ ದತ್ತ ಅವರು ಏನು ಮಾಡ್ತಾರೆ ಅಂತ ನಿಮಗೆ ಗೊತ್ತು ಇಂಪನಮ್ಮ ಅವರೇ. ಯಾವುದೇ ಕಾರಣಕ್ಕೂ ನೀವು ರಿಸ್ಕ್ ತಗೊಳ್ಳೋಕ್ಕೆ ಹೋಗಬೇಡಿ. ದಯವಿಟ್ಟು ಹೋಗಿ ಇರೋ ಸತ್ಯನ ಹೇಳಿ. ಅವಾಗ ಸಾಹುಕಾರ ಅವರು ನಿಮಗೇನೂ ಮಾಡೋಲ್ಲ, ನಿಮ್ಮನ್ನ ನಿಜವಾಗ್ಲೂ ಕ್ಷಮಿಸ್ತಾರೆ. ಆದರೆ ನೀವೇನಾದರೂ ಅದನ್ನು ಹೇಳ್ದೆ ಮುಚ್ಚಿಟ್ಟು ನಾನು ಹೇಳಿದರೆ ಅವರಂತೂ ಸುಮ್ಮನೆ ಇರೋದೇ ಇಲ್ಲ, ಅದು ನಿಮಗೂ ಕೂಡ ಗೊತ್ತು ಅಂತ ಇಲ್ಲಿ ದೃಷ್ಟಿ ಹೇಳಿದ ತಕ್ಷಣ ಇಂಪನಾಗೆ ಫುಲ್ ಭಯ ಸ್ಟಾರ್ಟ್ ಆಗಿಬಿಡುತ್ತೆ. ಅಯ್ಯೋ ನಾನು ಏನು ಮಾಡಲಿ ಇವಾಗ ಅಂತ. ಇದಿಷ್ಟು ಇವತ್ತಿನ ಸಂಚಿಕೆ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವಿಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ.